ಭದ್ರಾವತಿಯ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಇವತ್ತಿಗೂ ದಾಖಲೆ. ಭದ್ರಾವತಿಯಲ್ಲಿ ಅತಿ ಹೆಚ್ಚು ಓಡಿದ ಸಿನಿಮಾ ಅನುರಾಗ. 8 ಭಾಷೆಗಳಿಗೆ ರಿಮೇಕ್ ಆಗಿ 8 ಭಾಷೆಗಳಲ್ಲೂ ಯಶಸ್ವಿಯಾದಂಥ ಚಿತ್ರ ಅನುರಾಗ. ಇದರಲ್ಲಿ ನಿರ್ಮಾಪಕರು MS ಪುಟ್ಟಸ್ವಾಮಿ ಅಂತ ಇದೆ ಈ ಸಿನಿಮಾದ ಟೈಟ್ಲ್ ಕಾರ್ಡಲ್ಲಿ. ಶಿವರಾಜ್ ಕುಮಾರ್ ಅವರ ನಿಜವಾದ ಹೆಸರು ಪುಟ್ಟಸ್ವಾಮಿ ಅಂತ ಹೇಳ್ಬೋದು. ಈ ನಂಜನಗೂಡಲ್ಲಿ ತಮ್ಮ ಬಾಲ್ಯವನ್ನು ಅಣ್ಣವರು ಕಳೆದಿದ್ರು. ಸಿನಿಮಾ ಎಂಟ್ರಿ ಆಗೋದಕ್ಕೆ ಕಾರಣವಾಗಿದ್ದು ನಂಜನಗೂಡು. ಡಾಕ್ಟರ್ ರಾಜ್ಕುಮಾರ್ ಅವರ ಮುಂದಿನ ಸೂಪರ್ ಹಿಟ್ ಸಿನಿಮಾ ಅನುರಾಗ ಅರಳಿತು. ಮಾಧವಿಯವರು ಮತ್ತು ಗೀತಾ ಅವರು ಇವರಿಗೆ ನಾಯಕಿಯಾಗಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಕಾರ್ಮಿಕರು ಎದುರಿಸುವಂತಹ ಸವಾಲುಗಳೇನಿದೆ ಅದನ್ನು ಕೇಂದ್ರವಾಗಿಟ್ಟುಕೊಂಡು ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸರಿ, ಈ ಸಿನಿಮಾದ ಬಗ್ಗೆ ನೀವು ಹೇಳೋದಾದ್ರೆ ಏನಾದರೂ ಘಟನೆಗಳು ಈ ಸಿನಿಮಾದ ಟೈಮಲ್ಲಿ? ಬಹಳ ಅದ್ಭುತವಾದ ಸಿನಿಮಾಗಳನ್ನು. ಒಂದು ಅದು ಮೂಢನಂಬಿಕೆಯನ್ನು ಕರಿಬೋದು. ಒಂದು ಪ್ರತಿ 4 ವರ್ಷಕ್ಕೆ ರಾಜ್ಕುಮಾರ್ ಅವರ ಒಂದು ಮೆಗಾ ಹಿಟ್, ಎಲ್ಲ ಹಿಟ್ಟು ಸೂಪರ್ ಹಿಟ್, ಒಂದು ಮೆಗಾ ಹಿಟ್ ಸಿನಿಮಾ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇತ್ತು ಅವಾಗ. ಅವರು ಪ್ರತಿ 4 ವರ್ಷಕ್ಕೆ ಹಿಂಗೆ ಲೆಕ್ಕ ಹಾಕೋರು. 1974ರಲ್ಲಿ 2 ಕನಸು, 2 ಕನಸು ಮೆಗಾ ಹಿಟ್ ಸಿನಿಮಾ. ಮುಂದಿನ 4 ವರ್ಷಕ್ಕೆ 1978ರಲ್ಲಿ ಶಂಕರ್ ಗುರುಗಳು, 1982ರಲ್ಲಿ ಚಲಿಸುವ ಮೋಡಗಳು ಬಂತು. ಈ 3ನ್ನ ಲೆಕ್ಕ ಇಟ್ಟವರು 1986ರಲ್ಲಿ ರಾಜ್ಕುಮಾರ್ದು ಇನ್ನೊಂದು ಮೆಗಾ ಹಿಟ್ ಬರುತ್ತೆ ಅಂತ ಕಾಯ್ತಾ ಇದ್ರು. ಅದು ಏನು ಮೂಢನಂಬಿಕೆ ಗೊತ್ತಿಲ್ಲ. ಈ 3ಕ್ಕೆ ಸೀರಿಯಲ್ ಆಗಿ ಅದೇ ಮಾದರಿಯ ಮೆಗಾ ಹಿಟ್ ಸಿನಿಮಾವನ್ನು ಅನುರಾಗ ಅರಳಿತು ಬಂತು. ಒಂದಲ್ಲ 14 ಥಿಯೇಟ್ರ್ಗಳಲ್ಲಿ 52 ವಾರ ಓಡಿದಂತಹ ಸಿನಿಮಾ. ಭದ್ರಾವತಿಯ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಇವತ್ತಿಗೂ ದಾಖಲೆ. ಭದ್ರಾವತಿಯಲ್ಲಿ ಅತಿ ಹೆಚ್ಚು ಓಡಿದ ಸಿನಿಮಾ ಅನುರಾಗ ಅರಳಿತು. ಇದು H. E. ರಾಧಾದೇವಿ ಅವರ ಅನುರಾಗದ ಅಂತಃಪುರ ಅನ್ನುವ ಕಾದಂಬರಿಯನ್ನು ಆಧರಿಸಿದೆ. ಇದು ಪ್ರಜಾಮತದಲ್ಲಿ ಧಾರಾವಾಹಿಯಾಗಿ ಬರ್ತಾ ಇತ್ತು. H. E. ರಾಧಾದೇವಿಯವರು ಸುವರ್ಣ ಸೇತುವೆ ಮೊದಲ ಕಾದಂಬರಿ. ಸುವರ್ಣ ಸೇತುವೆ ಮೂಲಕನೇ ಅವ್ರಿಗೆ ಅಭಿಮಾನಿ ಸಿಕ್ಕು ಅವ್ರನ್ನ ಮದುವೆ ಆಗಿ ರಾಯಚೂರಿಗೆ ಹೋದರು. ಈ ಸಿನಿಮಾ ಎಂಥ ಯಶಸ್ವಿ ಆದ ಮೇಲೆ ರಾಯಚೂರಿನ ಚಂದ್ರಕಾಂತ ಚಿತ್ರಮಂದಿರದಲ್ಲಿ ರಾಜ್ಕುಮಾರ್ ಅವರಿಂದ H. G. ರಾಧಾದೇವಿಯರಿಗೆ ಸನ್ಮಾನ ಮಾಡಿಸ್ತಾರೆ. ಇದೊಂದು ಬಹಳ ಅಪರೂಪದ ಘಟನೆ. ಮೂಲ ಕಾದಂಬರಿ ಬರೆದವರಿಂದ ಸನ್ಮಾನ ಮಾಡಿಸೋದು ಅಣ್ಣವರಿಂದ ಅಂತ ಈ ಥರದ ಸೂಕ್ಷ್ಮಗಳನ್ನು ಅಣ್ಣವರು ಗಮನಿಸೋರು. ಅನುರಾಗ ಅರಳಿತು ಬಗ್ಗೆ ಒಂದು ಬಹಳ ವಿಶೇಷವಾದ ದಾಖಲೆ ಏನಿದೆ ಅಂತಂದರೆ 8 ಭಾಷೆಗಳಿಗೆ ರಿಮೇಕ್ ಆಗಿ 8 ಭಾಷೆಗಳಲ್ಲೂ ಯಶಸ್ವಿಯಾದಂಥ ಚಿತ್ರ ಅನುರಾಗ. ಅದರಲ್ಲಿ ಗೊರಾನ ಮಗುಡು ಅಂತೂ ಭರ್ಜರಿ ಯಶಸ್ಸನ್ನು ಗೊಳಿಸ್ತಕ್ಕಂಥದ್ದು. ಹಿಂದಿಲಿ ಲಾಡ್ಲಾ ಅಂತ ಆಯ್ತದು. ಬೆಂಗಾಲಿಯಲ್ಲಿ ಕೂಡ ಅದು ಬಾಂಗ್ಲಾದೇಶ್ ಬೆಂಗಾಲಿಯಲ್ಲಿ ಕೂಡ, ಬೆಂಗಾಲಿಯಲ್ಲಿ 2 ಥರ ಇದೆ. ಪಶ್ಚಿಮ ಬಂಗಾಳ ಬೆಂಗಾಲಿ ಬೇರೆ, ಬಾಂಗ್ಲಾದೇಶ್ ಬೆಂಗಾಲಿ ಬೇರೆ. ಬಾಂಗ್ಲಾದೇಶ್ ಬೆಂಗಾಲಿಯಲ್ಲಿ ಇದು ರಿಮೇಕ್ ಆಗಿ ಯಶಸ್ಸನ್ನು ಗಳಿಸಿದಂಥ ಸಿನಿಮಾ. ಅಂದರೆ ಅಂಥ ಗಟ್ಟಿ ಕಥೆಯನ್ನು ಇಟ್ಕೊಂಡಂಥ ಸಿನಿಮಾ ಅದು. ಈ ಸಿನಿಮಾ ಬಗ್ಗೆ ಅಣ್ಣ ಅವ್ರಿಗೊಂದು ಬಹಳ ದೊಡ್ಡ ನೆನಪಿದೆ. ಇದು ಏನು ಅಂತಂದರೆ ನಂಜನಗೂಡಿತ್ತು. ಈ ಸಿನಿಮಾ ಕತೆ ನಡೆಯೋದು ನಂಜನಗೂಡಲ್ಲೇ ಫ್ಯಾಕ್ಟ್ರಿ ಇರುತ್ತೆ ಅನ್ನೋದು. ಅವ್ರು ಮುಂಬೈಯಿಂದ ಬಂದಿರ್ತಾರೆ ಅಣ್ಣವರು. ನಂಜನಗೂಡನ್ನ ಕೆಲಸ ಹುಡ್ಕೊಂಡು ಬಂದಿರ್ತಾರೆ. ಆಗ ಅಶ್ವತ್ತು ಕರೆದು ಕೆಲಸ ಕೊಡ್ತಾನೆ. ಮಾಧವಿ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್, ಮತ್ತು ಅವ್ರಿಗೂ ಮಾಧವಿಗೂ ಬಹಳ ವಿರಸ ನಡೆಯುತ್ತೆ. ಗೀತಾ ಅದರಲ್ಲಿ ಕೆಲಸ ಮಾಡುವಂಥವ್ರು. ಆಶಾದೇವಿ ಅನ್ನೋ ಆ ಕ್ಯಾರೆಕ್ಟರ್ ಹೆಸರಿನಲ್ಲೇ ಒಂದು ದರ್ಪ ಗಿರ್ಪ. ಅದು ಮಾಧವಿ ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆ ರೋಲನ್ನು. ಈ ನಂಜನಗೂಡಲ್ಲಿ ತಮ್ಮ ಬಾಲ್ಯವನ್ನು ಅಣ್ಣವರು ಕಳೆದಿದ್ರು. ಅವರ ಸಿನಿಮಾ ಎಂಟ್ರಿ ಅವ್ರು ಹೇಳೋ ಪ್ರಕಾರ, ಇದು ನಾನು ಇದಕ್ಕೊಂದು ಲೇಖನ ಕೂಡ ಮಾಡಿದ್ದೆ, ಅಣ್ಣ ಅವರ ಸಿನಿಮಾ ಎಂಟ್ರಿ ಬಗ್ಗೆ. ನಂಜನಗೂಡಲ್ಲಿ ಥಿಯೇಟ್ರ್ ಅಲ್ಲ, ಟೆಂಟಲ್ಲಿ ಅಣ್ಣವರು ದಿನ ಅದನ್ನು ಸುತ್ತ ಹಾಕೋದು ಟೆಂಟನ್ನು. ಅದರಲ್ಲಿ 1 ಆಣೆ ಟಿಕೆಟ್, 1 ಆಣೆ ಎಲ್ಲಿಂದ ಬರಬೇಕು, 1 ಆಣೆ ಇಲ್ಲ ಇವ್ರ ಹತ್ರ. ಹೇಗೋ ನುಸುಳಾಕೊಳ್ಳೋಕೆ ಹೋದರೆ ಅಣ್ಣವರ ಭಾಷೆಯಲ್ಲಿ ಅವನು ಭಯಾನಕವಾದ ಕಾವಲುಗಾರ ಎದುರಾಗ್ಬಿಟ್ಟು ಅವನು ಶಬ್ದ ಭಂಡಾರದಲ್ಲಿ ಎಂತೆಂಥ ಪದಗಳಿತ್ತು ಅಂದರೆ ಅದನ್ನು ನಾನು ವಿವರಿಸೋಕ್ಕೂ ಆಗಲ್ಲ. ಇವರು ಮನೆಗೆ ಓಡಿ ಬರೋದು.
ನಾಗರಾಜ್ ಅಂತ ಹೇಳಿ ಅವರ ಸ್ನೇಹಿತರು, ನಾಗಯ್ಯ ಅಂತ ಕರೆಯೋರು. ನಾಗರಾಜ್ ಇವರು ಬಹಳ ಫ್ರೆಂಡ್ಸು. ನಾಗರಾಜ್ ಹತ್ರ ಅಷ್ಟು ದುಡ್ಡಿದ್ರೆ ಇಬ್ಬರು ಹೋಗಿ ಸಿನಿಮಾ ನೋಡೋದು. ನಾಗರಾಜ್ ಹತ್ರನೂ ಕೈ ಖಾಲಿ ಆಗಿದ್ರೆ ಇವ್ರ ಹತ್ರನೂ ದುಡ್ಡಿಲ್ಲ. ಒಂದ್ಸಲ ಏನು ಮಾಡಿದ್ರು ಅಂತಂದರೆ ಇವರಿಬ್ಬರು ಶ್ರೀಕಂಠೇಶ್ವರ ದೇವಸ್ಥಾನ, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಕಾಯಿ ಹೊಡಿತಾರೆ. ಕಾಯಿ ಹೊಡೆಯೋದ್ರಲ್ಲಿ ಒಂದು ಹೋಳನ್ನು ದೇವರಿಗೇನು ಬಿಟ್ಟು ಹೋಗ್ತಾರೆ, ಇನ್ನೊಂದು ಹೋಳನ್ನು ತಗೊಂಡು ಹೋಗ್ತಾರೆ ಸ್ವಾಮಿ. ಇವರು ಆ ಒಂದು ಹೋಳನ್ನು ಕಟ್ ಮಾಡಿಬಿಟ್ಟು ಪ್ರಸಾದ ಅಂತ ದೇವಸ್ಥಾನದ ಮುಂದೆ ಇಬ್ಬರು ಹುಡುಗರು, ಚಿಕ್ಕ ಹುಡುಗರು ಮಾರಾಟ ಮಾಡೋದು. ಆ ಮಾರಾಟ ಮಾಡಿದ್ದು ಬಂದಿರೋ ದುಡ್ಡಲ್ಲಿ ಸಿನಿಮಾ ನೋಡೋದು, ಇದನ್ನು ಮಾಡ್ತಾರೆ. ಕೊನೆಗೆ ಇವರು ಒಂದು ದಿವಸ ಅಣ್ಣವರಿಗೊಂದು ಬಹಳ ದೊಡ್ಡ ಒಗಟೆ ಏನು ಅಂತಂದರೆ, ಇದಿಷ್ಟೆಲ್ಲ ಕುಣಿತಾರಲ್ಲ ಇವರೆಲ್ಲ, ಇವರು ಆಮೇಲೆ ಎಲ್ಲೋಗ್ತಾರೆ ಅಂತ, ಸಿನಿಮಾ ಆದಮೇಲೆ ಅವರೆಲ್ಲ ಎಲ್ಲಿ ಹೋಗ್ತಾರೆ ಅಂತ ಒಂದಿನ ಪ್ರೊಜೆಕ್ಟ್ ರೂಮ್ಗೆ ಹುಡ್ಕೊಂಡು ಹೋಗಿದ್ದಾರೆ. ಹುಡ್ಕೊಂಡು ಅಂದರೆ ಅವ್ರಿಗೆ ಇವ್ರ ಲೆಕ್ಕ ಏನು ಅಂದರೆ ಸ್ಕ್ರೀನವರಲ್ಲಿ ಹಿಂದ್ಗಡೆ ಹೋಗಿ ಕೂತಿರ್ತಾರೆ ಅಲ್ಲೇ ಅಂತ. ನಾಟಕದಲ್ಲಿ ಹಂಗೆ ತಾನೆ. ಅವನು ಆ ಪ್ರೊಜೆಕ್ಟ್ರು ನೋಡೋವನು ಬೆನ್ನ ಮೇಲೆ ಏಟು ಹಾಕ್ಬಿಟ್ಟು, ಏನು ಕದಿಯಕ್ಕೆ ಬಂದಿದೆಯಾ ಹುಡುಗ, ಚಿಕ್ಕ ಹುಡುಗ ತಾನೆ. ಇಲ್ಲ ನನಗೆ ಹಿಂಗೆ ಅವರೆಲ್ಲ ಏನಾಗ್ತಾರೆ ಅಂತ ಅವನು ಪಾಪ ವಿವರಿಸಿದ್ರೆ ಇವ್ರಿಗೆ ಅರ್ಥ ಆಗೋ ವಯಸ್ಸಲ್ಲ. ಅಣ್ಣವರು ಹೇಳ್ತಾಯಿದ್ರು, ನಂಗೆ ಅರ್ಥ ಆಗಿದ್ದಿಷ್ಟೇ, ಅವ್ರು ಯಾರೂ ನಿಜವಾಗ್ಲೂ ಇರಲ್ಲ, ಅವ್ರ ಫೋಟೋನ ಹಂಗೆ ತೋರಿಸ್ತಾರೆ ನಮಗೆ ಅಂತ ಹೇಳ್ಬಿಟ್ಟು ಅವ್ನು ಕೇಳ್ತಾನೆ, ನಿಂಗೆ ಸಿನಿಮಾ ಅಂದರೆ ಇಷ್ಟಯಾ ಅಂತ. ಹೌದು, ಇವ್ರು ಭಾಳ ಇಷ್ಟ. ನಾನು ಕೆಲಸ ಮಾಡೋ, ನೀನು ದಿನ ಬರ್ಬೋದು, ನಾನು ಪ್ರೊಜೆಕ್ಟರ್ ರೂಮಲ್ಲಿ ಕೂತ್ಕೊಂಡು ನಿಂಗೆ ಸಿನಿಮಾ ತೋರಿಸ್ತೀನಿ. ಅಲ್ಲಿಂದ ರಾಜ್ಕುಮಾರ್ಗೆ ಪ್ರೊಜೆಕ್ಷನ್ ರೂಮಲ್ಲಿ ವಿಶೇಷವಾದ ಎಂಟ್ರಿ. ಹೀಗೆ ಸುಮಾರು ಸಿನಿಮಾಗಳನ್ನು ನೋಡ್ತಾರೆ. ಆಮೇಲೆ ಅವ್ರ ಜೀವನದಲ್ಲಿ ಒಂದು ದುರಂತ ನಡೆದು ಅವ್ರು ಗಾಜನೂರಿಗೆ ವಾಪಸ್ ಹೋಗ್ಬೇಕಾಗತ್ತೆ. ಸಿನಿಮಾ ಎಂಟ್ರಿ ಆಗೋದಕ್ಕೆ ಕಾರಣವಾಗಿದ್ದು ನಂಜನಗೂಡು. ಹೀಗಾಗಿ ಈ ಸಿನಿಮಾ ಬಹಳ ಸಿನಿಮಾದಲ್ಲಿ ಅವ್ರು ನಂಜನಗೂಡು ತೋರಿಸ್ಬೇಕು ಅಂತ ಇದರಲ್ಲಿ ಒಂದು ಹಾಡಿದೆ, ಶ್ರೀಕಂಠ ವಿಷಕಂಠ. ಹೌದು, ಶ್ರೀಕಂಠ ವಿಷಕಂಠ ಶ್ರೀಕಂಠ. ಇದು ನಂಜನಗೂಡಿನಲ್ಲಿ ಚಿತ್ರೀಕರಣ, ನಂಜುಂಡೇಶ್ವರನ ಬಗ್ಗೆನೇ ಚಿತ್ರೀಕರಣ ಆಗಿ ಚಿತ್ರೀಕರಣಕ್ಕೆ ಅನುಮತಿ ಕೋರಬೇಕು. ಇಲ್ಲೊಂದು ಬಹಳ ವಿಶೇಷವಾದ ಘಟನೆ ಇದೆ. ಈ ಯಾರ ಹತ್ರ ಪುರಾತತ್ವ ಇಲಾಖೆಯಲ್ಲಿ ಕಮಿಷನರ್ ಹತ್ರ ನೀವು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಳ್ಳೋದಕ್ಕೆ ಇವರು ರಾಜ್ಕುಮಾರ್ ಅವ್ರ ಕಂಪ್ನಿಯಿಂದ ಒಬ್ಬರನ್ನ ಕಳಿಸ್ತಾರೆ. ಕಳಿಸಿದಾಗ ಆ ಪುರಾತತ್ವ ಇಲಾಖೆ ನಿರ್ದೇಶಕ ಯಾರು ಅಂದರೆ ಬಾಲ್ಯದಲ್ಲಿ ಇವ್ರ ಜೊತೆಗೆ ಸಿನಿಮಾ ನೋಡ್ತಿದ್ರಲ್ಲ, ಅದಾ ನಾಗರಾಜ ಡೈರೆಕ್ಟ್ ಆಗಿ. ಅವರು ಅಣ್ಣವ್ರ ಸಿನಿಮಾ ಅಂದರೆ ಇನ್ನೇನಯ್ಯ ಕೇಳೋದಿದೆ ಅಂತ ಸೈನ್ ಮಾಡಿ ಕೊಟ್ಟು, ಆಮೇಲೆ ಅಣ್ಣವ್ರು ಇದನ್ನು ಭಾಳ ಚೆನ್ನಾಗಿ ಹೇಳೋರು. ಆಮೇಲೆ ಅವ್ರು ನಾಗರಾಜನ್ನು ಹೋಗಿ ಭೇಟಿ ಮಾಡ್ತಾರೆ. ಈ ನಾಗರಾಜು ಮುಂದೆ ಧ್ವನ್ಯಾಲೋಕದ ನಿರ್ದೇಶಕರಾಗ್ತಾರೆ. ಆಗ ವೀರಪ್ಪನ್ ಅಪಹರಣ ಆದಾಗ ಅದೆಲ್ಲ ವಿದೇಶಿಯರು ಬಂದಿರ್ತಾರೆ, ವಿದೇಶಿಯರಿಗೆ ಟ್ರೈನ್ ಮಾಡ್ತಾ ಇರ್ತಾರೆ. ಆವಾಗ ಯಾವ ಥರ ಹೇಳ್ಕೊಬೇಕಲ್ಲ, ಹಿಂಗೆ ನಂಗೆ ಬಹಳ ಆತ್ಮೀಯ ಮಿತ್ರನ ಹಿಂಗೆ ಅಪಹರಣ ಆಗಿದೆ ಅಂತ ಹೇಳ್ಕೊಳ್ತಾರೆ. ಎಲ್ಲ ವಿದೇಶಿ ವಿದ್ಯಾರ್ಥಿಗಳು ಕಲಿಯೋಕ್ಕೆ ಬಂದಂಥವ್ರು ಅಣ್ಣವ್ರು ಬರೋವರೆಗೂ ವೀರಪ್ಪನಿಂದ 108 ದಿವಸ ಒಂದು ಹೊತ್ತು ಮಾತ್ರ ಊಟ ಮಾಡಿ ಉಪವಾಸ ಮಾಡ್ತಾರೆ, ಅಣ್ಣವ್ರು ಬರಲಿ ಅಂತೇಳಿ. ಯಾರು ಕನ್ನಡಿಗರಲ್ಲ, ಭಾರತದವರು ಅಲ್ಲ, ವಿದೇಶದವರು. ಆಮೇಲೆ ಅಣ್ಣವರು ವಾಪಸ್ ಬರ್ತಾರೆ. ಅಣ್ಣವರು ವಾಪಸ್ಸು ಬಂದಾಗ ಆ ಮಕ್ಕಳಿಗೆಲ್ಲ ಇದ್ದಿದ್ದು ಒಂದೇ ಒಂದು ಆಸೆ ಅಂದರೆ ಅಣ್ಣವ್ರು ನೋಡ್ಬೇಕು ನಾವು ಅಂತೇಳಿ. ಯಾರಿಗೂ ಉಪವಾಸ ಮಾಡಿದರು, ಅವ್ರು ಯಾರಿಗೂ ಕನ್ನಡ ಬರಲ್ಲ, ಇಂಗ್ಲೀಷ್ ಮಾತ್ರ ಬರುವಂಥವ್ರು. ನಾಗರಾಜ್ ಅವ್ರಿಗೆ ಹೇಳ್ತಾರೆ ಅಣ್ಣವರು. ಆದರೆ ಅವ್ರಿಗೆ 2 ಕನಸು ಇದನ್ನು ನೋಡಿ ರೋಮಿಯೋ ಜೂಲಿಯೆಟ್ ಪಾಠ ಮಾಡಿದ್ರು, ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಅಣ್ಣವರಿಗೆ. ನೀವು ಇಂಗ್ಲೀಷಲ್ಲಿ ಮಾತಾಡಿ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಅಣ್ಣವ್ರು ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ. ಅಂದರೆ ಈ ಮಕ್ಕಳು ನನಗಾಗಿ ಉಪವಾಸ ಮಾಡಿದ್ದಾರೆ ಅಂತ ಹೇಳಿ. ಇದು ಎಲ್ಲ ಅನುರಾಗ ಅರಳಿತು ಹಿಂದೆ ನೆನಪಾಗುವ ಘಟನೆಗಳಿದೆ. ಅನುರಾಗ ಅರಳಿತು ಕತೆ ಬಹಳ ವಿಭಿನ್ನವಾಗಿ ಮೂಡಿಬಂದಂತಹದ್ದು. ಸದಾಶಿವ ಬ್ರಹ್ಮ ಅವರು ಇದರಲ್ಲೊಂದು ಬಹಳ ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ, ಜನರಲ್ ಮ್ಯಾನೇಜರ್ ರೋಲನ್ನು ಮಾಡಿದ್ದಾರೆ. ಇದರಲ್ಲಿ ಒಂದು ಸೀನ್ ಇದೆ, ಇದು ಮಾಧವಿ ಅವರು ಈ ಪುಸ್ತಕದಲ್ಲ ಸೀನನ್ನು ಹೇಳಿದ್ದಾರೆ. ಸ್ಟ್ರೈಕು, ಕಾರ್ಮಿಕರ ಸಮಸ್ಯೆಗಳನ್ನು ಬಹಳ ಅದ್ಭುತವಾಗಿ ಹಿಡಿದಂತೆ. ಭದ್ರಾವತಿ ಅಂತ ಊರಿನಲ್ಲಿ ಸಿನಿಮಾ ಬಹಳ ಅದ್ಭುತ ಯಶಸ್ಸನ್ನು ಕಾಣೋದಕ್ಕೆ ಭಾಳ ಮುಖ್ಯ ಕಾರಣ ಅಂತಂದರೆ VSIL ಅಂತ ಫ್ಯಾಕ್ಟ್ರಿಯಲ್ಲಿತ್ತು. ಸೊ ಆ ಫ್ಯಾಕ್ಟ್ರಿಯ ಎಲ್ಲ ಕಾರ್ಮಿಕರು ಈ ಸಮಸ್ಯೆಗಳನ್ನು ಎದುರಿಸ್ತಿದ್ರು.
ಒಬ್ಬ ಕಾರ್ಮಿಕನಾಗಿ ಅಣ್ಣವರು ಈ ಎಲ್ಲ ಕಾರ್ಮಿಕರ ಸಮಸ್ಯೆಗಳನ್ನು ಬಹಳ ಅದ್ಭುತವಾಗಿ ಮತ್ತು ಆಶಾದೇವಿಯ ರೋಲ್ನಲ್ಲಿ ಮಾಧವಿ ಎಲ್ಲ ದರ್ಪವನ್ನು ತೋರಿಸಿದ್ದಾರೆ. ಸೊ ಕಾರ್ಮಿಕರು ನಾರ್ಮಲಿ ಏನು ಮಾಡ್ತಾರೆ ಅಂತ ಹೇಳೋದು ಒಂದು ಸೀನ್ನಲ್ಲಿ ಒಂದು ಮಾಧವಿ ಒಂದು ಅಪಘಾತಕ್ಕೆ ಸಿಕ್ಕ ಹಾಕಬೇಕಾಗಿರುತ್ತೆ. ಸಿಕ್ಕ ಹಾಕ್ಕೊಳ್ಳೋ ಸಂದರ್ಭದಲ್ಲಿ ಅಣ್ಣವ್ರವ್ರನ್ನ ಕಾಪಾಡ್ತಾರೆ. ಅದು ಮಾಧವಿ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅವರ ಕಪಾಳಕ್ಕೆ ಹೊಡಿತಾರೆ. ಈ ಸೀನನ್ನು ಹೇಳಿದ ಕೂಡಲೇ MS ರಾಜಶೇಖರ್, ಮೇಕಪ್ ಸುಬ್ಬಣ್ಣ ಅವ್ರ ಮಗ MS ರಾಜಶೇಖರ್ ಇದರ ನಿರ್ದೇಶಕರು, ಮಾಧವಿ ಖಂಡಿತ ಸಾಧ್ಯ ಇಲ್ಲ ನನಗೆ ಈ ಅಣ್ಣವ್ರ ಕಪಾಳಕ್ಕೆ ನಾನೆಲ್ಲರೂ ಹೊಡೆಯೋದು ಉಂಟೇನೆ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಣ್ಣವರೇ ಕೂಡಿಸ್ಕೊಂಡು ಹೇಳ್ತಾರೆ, ಇಲ್ಲ ಅದನ್ನು ಈ ಕ್ಯಾರೆಕ್ಟ್ರಿಗೆ ನೀನು ಮಾಡಮ್ಮ, ನಾನು ಆಮೇಲೆ ಇದಕ್ಕೆ ಮಾಡ್ತೀನಿ ಅಂತೇಳಿ ಇದಕ್ಕೊಂದು ಕೌಂಟ್ರ್ ಸೀನ್ ಇದೆ. ಇದು ಅಣ್ಣವರು ಆಮೇಲೆ ಇದಕ್ಕೆ ಇಡೋಣ ಅಂತ ಹೇಳ್ತಾರೆ. ಅಣ್ಣವ್ರು ಮಾಧವಿ ಕಪಾಳ ಕುಡಿತಾರೆ. ಆಮೇಲೆ ಆ ಕ್ಯಾಬಿನಿಗೆ ಬಂದ್ಬಿಟ್ಟು ಹೇಳ್ತಾರೆ, ಆವಾಗ ಅವಳಿಗೆ ಆಕ್ರೋಶ ಹುಟ್ಟಿ ಮದುವೆ ಆಗಬೇಕು ಅವ್ರನ್ನ ಅಂಥೇಳಿ ಸೇಡು ತೀರಿಸ್ಕೊಳ್ಳೋಕ್ಕೆ ಮದುವೆ ಆಗ್ತಾರೆ. ಸೇಡು ತೀರಿಸ್ಕೊಳ್ಳೋಕೆ ಮದುವೆ ಆದಮೇಲೆ ಮುಂದಿನ ಕಥೆ ಎಲ್ಲ ಗೊತ್ತೇ ಇದೆ ನಿಮಗೆ. ಇದು ಪಂಡ್ರಿಬಾಯಿ ಬಹಳ ತಾಯಿಯ ಪಾತ್ರವನ್ನು ಅದ್ಭುತವಾಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ತಾಯಿಯ ಪಾತ್ರವನ್ನು, ತಾಯಿಗಾಗಿ ಅವನು ಮದುವೆ ಆಗ್ತಾನೆ, ಒಪ್ಕೊಳ್ತಾನೆ. ಇದರಲ್ಲಿ ಗೀತಾ ಕೂಡ ಒಂದು ಮದುವೆ ಆಗಬೇಕು ಅಣ್ಣವ್ರೊಂದು ಆಸೆ ಇರುತ್ತೆ, ತಪ್ಪು ಹೋಗುತ್ತೆ. ತಪ್ಪು ಹೋದರೂ ಕೂಡ ಅದನ್ನ ಅವ್ರ ಮನಸ್ಸಲ್ಲಿ ಆ ದುಃಖವನ್ನು ಇಟ್ಕೊಂಡು ಮಾಡಿದಂತಹ ಇದದು. ಇದರ ಎಂಡಿಂಗು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಕಾದಂಬರಿನಲ್ಲಿ ಅವರಿಬ್ಬರು ಸೇರಲ್ಲ ಮೂಲತಃ. ಈ ಸಿನಿಮಾದಲ್ಲಿ ಹ್ಯಾಪಿ ಎಂಡಿಂಗನ್ನು ಮಾಡಿದ್ದಾರೆ. ಅವರು ಬದಲಾಯಿಸ್ಕೊಳ್ತಾರೆ ಅವಳ ಸ್ವಭಾವವನ್ನು ಕೊನೆಗೆ. ಅದಕ್ಕೆ ಹಿಂದೆ ಸಾಕಷ್ಟು ಒಳ್ಳೊಳ್ಳೆಯ ಘಟನೆಗಳು ಅಂದರೆ ಅವಳಿಗೆ ಅರ್ಥ ಆಗುತ್ತೆ ಅನ್ನೋದು ಭಾಳ ಮುಖ್ಯ. ಅಣ್ಣವ್ರ ಅರ್ಥದಲ್ಲಿ ಅದನ್ನು ಬದಲಾಯಿಸಿದ್ದಾರೆ. ಮತ್ತು ನಂಗೆ ಅದು ಬಹಳ ಇಷ್ಟವಾದ ಅಣ್ಣವ್ರ ಕೆಲವರು ಅಭಿನಯದಲ್ಲಿ ತಾಯಿ ಹೋದ್ಮೇಲೆ, ತಾಯಿ ಅಂತ್ಯ ಸಂಸ್ಕಾರ ಆದಮೇಲೆ ಅವರೊಬ್ಬರೇ ನಡ್ಕೊಂಡು ಹೋಗ್ತಾರೆ. ನನಗೆ ಆ ಒಬ್ಬರೇ ನಡ್ಕೊಂಡು ಹೋಗುವಾಗ ಬಂಗಾರದ ಮನುಷ್ಯ ನೆನಪಾಗುತ್ತೆ. ಜೀವನ ಚೈತ್ರದಲ್ಲಿ ಹಂಗೆ ಒಬ್ಬರೇ ನಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಅದು ಬಹುಶಃ ಅಣ್ಣವ್ರು ಒಬ್ಬರೇ ಕೊಡೋಕ್ಕೆ ಸಾಧ್ಯ. ಅದು ಅಂತಹ ಅದ್ಭುತವಾದಂತಹ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಅದು ಕೊನೆಯ ಸೀನ್ನಲ್ಲಿ, ಕ್ಲೈಮ್ಯಾಕ್ಸಲ್ಲಿ ಅದು ಬದಲಾಗತ್ತೆ. ಇದಕ್ಕೆ ಒಬ್ಬರು ನಾನು ಬಹುಶಃ ನೆನಪು ಮಾಡ್ಕೋಬೇಕು ಈ ಸಿನಿಮಾದಲ್ಲಿ. ಈ ಸಿನಿಮಾ ನೋಡಿದವರೆಲ್ಲರಿಗೂ ಗೊತ್ತಿರುತ್ತೆ. ಸ್ಟ್ರೈಕ್ ನಡೆಯುತ್ತೆ. ಸ್ಟ್ರೈಕ್ ಆದಮೇಲೆ ಅಶ್ವಥ್ ಅವರ ನಿರ್ಧಾರವನ್ನು ತಗೊಂಡು ಮಾಡ್ತಾರೆ. ಬಂದು ಅಣ್ಣವರು ಊಟ ಮಾಡಬೇಕು. ಆವಾಗ ಅವಳು ಮಾಧವಿ ಬಂದು ಹೇಳ್ತಾಳೆ, ಆಯಿತು ಊಟ ಮಾಡಿ ಅಂತ ಒಂದು ಭಾಳ ವ್ಯಂಗ್ಯವಾಗೋದು ಮಾತು ಹೇಳ್ತಾರೆ. ಆಗ ಅಣ್ಣವರು ರಿವೀಲ್ ಮಾಡೋದು, ಅಂದರೆ ಈ ಊಟದ ದುಡ್ಡು ಕೂಡ ನಾನೇ ಕೊಡ್ತಾ ಇದ್ದೆ ಅನ್ನೋದನ್ನು. ಆ ಊಟ ಬಡಿಸೋ ಮನುಷ್ಯ ಇದ್ದಾರಲ್ಲ, ಅಶ್ವಥ್ ನಾರಾಯಣ ಅಂಥೇಳಿ ಬಹಳ ದೊಡ್ಡ ಕಲಾವಿದರು. 300 ಸಿನಿಮಾಗಳನ್ನು ಮಾಡಿದ್ದಾರೆ. ಅವರು ರಾಜ್ಕುಮಾರಿಂದ ಅವರ 3ನೇ ತಲೆಮಾರಿನ ವಿನಯ್ ರಾಜ್ಕುಮಾರ್ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಸೊ ಹಾಗಾಗಿ ನನಗೆ ಆ ಬಡಿಸೋ ಸಿನಿಮಾ ಮತ್ತು ರಾಜ್ಕುಮಾರ್ ಅನೇಕ ಸಿನಿಮಾಗಳಲ್ಲಿ ಈ ಥರದ ಸಣ್ಣ ಸಣ್ಣ ರೋಲ್ಗಳನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಬಹುಶಃ ಅನುರಾಗ ಅರಳಿತು ಸ್ಟೀಲ್ಗಳಲ್ಲಿ ಅದೊಂದು ಭಾಳ ಪ್ರಸಿದ್ಧವಾದ ಸ್ಟೀಲ್. ರಾಜ್ಕುಮಾರ್ ಅವ್ರು ಕೊನೆ ಊಟ ಬಡಿಸ್ತಾ ಇರೋದು. ಆಗ ನಂಗೆ ಅಶ್ವಥ್ ನಾರಾಯಣ್ ನೆನಪಾಗತ್ತೆ ನನಗೆ. ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶಕರು. ಇದರಲ್ಲಿ ಗಂಗಾ ಯಮುನಾ ಸಂಗಮ ಬಹಳ ಅದ್ಭುತವಾದಂಥ ಹಾಡು. ಅಂದರೆ ಉಪೇಂದ್ರ ಕುಮಾರ್ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಹಾಡುಗಳಿಗೆ ಪ್ರಸಿದ್ಧರು. ಇದೊಂದು ಬಹಳ ಅದ್ಭುತವಾದಂಥ ಮೆಲೋಡಿ. ಆಮೇಲೆ ಭಕ್ತಿಗೀತೆಯನ್ನು ಕೂಡ ಅವರು ಎಷ್ಟು ಚೆನ್ನಾಗಿ ಮಾಡಬಲ್ಲರು ಅನ್ನೋದಕ್ಕೆ ಶ್ರೀಕಂಠ ವಿಷಕಂಠ ಬಹಳ ಅದ್ಭುತವಾದ ಉದಾಹರಣೆ. ನೀ ನಡೆದರೆ ಸೊಗಸು ಒಂದು ಹಾಡಿದೆ. ಆಮೇಲೆ ಒಂದು ಹಾಂಟಿಂಗ್ ಸಾಂಗ್ ಇದೆ, ಸಾರ್ಥಕವಾಯಿತು ಅಂತ ಒಂದು ಹಾಡು. ಅಣ್ಣವರು ಮಾಧವಿ ಹೇಳಿದಾಗೆ ಹೇಳುವಂತಹದ್ದು. ಸಾರ್ಥಕವಾಯಿತು. ಇನ್ನೊಂದು ನಾರ್ಮಲಿ ನಮ್ಮಲ್ಲಿ ಕ್ಯಾಬ್ರೆ ಹಾಡುಗಳಿಗಾಗಿ ಎಲ್ಲರೀಶ್ವರಿ ಬಹಳ ಪ್ರಸಿದ್ಧರು. ಆದರೆ ವಾಣಿ ಜಯರಾಮ್ ಕೂಡ ಕೆಲವು ಕ್ಯಾಬ್ರೆ ಹಾಡುಗಳನ್ನು ಹಾಡಿದ್ದಾರೆ. ಆ ವಾಣಿ ಜಯರಾಮ್ ಕ್ಯಾಬ್ರೆ ಹಾಡಿನಲ್ಲಿ ನಿಮಗೆ ಬರೀ ಮಾದಕತೆ ಮಾತ್ರ ಇಲ್ಲ, ಒಂದು ಮೆಲೋಡಿ ಕೂಡ ಮಿಕ್ಸ್ ಆಗಿದೆ. ಅದು ನನಗೆ ಬಹುಶಃ ನೆನಪಾಗೋದು ಬೆಳವಲದ ಮಡಿಲಲ್ಲಿ ಸಿನಿಮಾದಲ್ಲಿ ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಅಂತ ಒಂದು ಹಾಡು ಹೇಳಿದ್ದಾರೆ. ಆ ಥರದಲ್ಲಿ ಇದರಲ್ಲಿ ಬೀಸದಿರು ತಂಗಾಳಿ ಅಂತ ಒಂದು ಹಾಡು ಹೇಳಿದ್ದಾರೆ. ಮಾಧವಿ ಡ್ಯಾನ್ಸ್ ಮಾಡ್ತಾರೆ.
ತುಂಬ ಇಂಟ್ರೆಸ್ಟಿಂಗ್ ಸಾಂಗ್ ಅದು, ಮತ್ತು ವಾಣಿಜ್ಯರನ್ನು ತುಂಬ ಅದ್ಭುತವಾಗಿ ಹಾಡಿದಂಥ ಹಾಡದು. ಹಾಗಾಗಿ ಒಟ್ಟಾಗಿ ಅನುರಾಗ ಅರಳಿತು ಒಂದು ಬ್ಲಾಕ್ ಬಸ್ಟರ್. ರಾಜ್ಕುಮಾರ್ ಅದೇ ಅವರು ಏನು ನಿರೀಕ್ಷೆ ಮಾಡಿದ್ರು 4 ವರ್ಷಗಳಿಗೆ, ಭಾಳ ಆ ಥರದ ಬ್ಲ್ಯಾಕ್ ಬಸ್ಟರ್ ಆದಂಥ ಸಿನಿಮಾ. ಎಷ್ಟು ಜನ ಗಮನಿಸಿದಾರ ಇಲ್ಲ ಗೊತ್ತಿಲ್ಲ. ಇದರಲ್ಲಿ ನಿರ್ಮಾಪಕರು MS ಪುಟ್ಟಸ್ವಾಮಿ ಅಂತ ಇದೆ ಈ ಸಿನಿಮಾದ ಟೈಟ್ಲ್ ಕಾರ್ಡಲ್ಲಿ. ಈ MS ಪುಟ್ಟಸ್ವಾಮಿ ಯಾರು ಅಂದರೆ ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅವರ ನಿಜವಾದ ಹೆಸರು ಪುಟ್ಟಸ್ವಾಮಿ ಅಂತ ಹೇಳ್ಬಿಟ್ಟು. ಈ ಸಿನಿಮಾಕ್ಕೆ ಇನ್ನೂ ಅವ್ರು ಶಿವರಾಜ್ ಕುಮಾರ್ ಆಗಿರಲಿಲ್ಲ. ಹಾಗಾಗಿ ಟೈಟ್ಲ್ ಕಾರ್ಡಲ್ಲಿ MS ಪುಟ್ಟಸ್ವಾಮಿ ಅಂತಲೇ ಕಾಣಿಸುತ್ತೆ ನಿಮಗೆ. ಇದು ಬಹುಶಃ ಒಂದು ಭಾಳ ವಿಶಿಷ್ಟವಾದ ದಾಖಲೆ. ಅಂದರೆ ಅವ್ರ ಹೆಸರಲ್ಲಿ ಆ ಥರ ರಿಜಿಸ್ಟರ್ ಆಗಿರುವ ಸಿನಿಮಾ ಇದೊಂದು ಬಹಳ ಅಪರೂಪವಾದಂಥ ಸಿನಿಮಾ. ಸೊ ಯಾವುದೇ ದೃಷ್ಟಿಯಿಂದ ಲೆಕ್ಕ ಹಾಕಿದ್ರೂ ಕೂಡ ಅಣ್ಣವರ ಅಭಿನಯದ ಮೆಗಾ ಸಿನಿಮಾಗಳಲ್ಲಿ ಖಂಡಿತ ಅನುರಾಗ ಅರಳಿತು ಸೇರ್ಕೊಂಡು.